ಇತ್ತೀಚೆಗೆ ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಬಂಧುಗಳಿಂದ ಒಂದು ವಿಷಯ ಕೇಳ್ತಾ ಇರ್ತೀವಿ. ಹಾಸನದಲ್ಲಿ ಒಂದೇ ದಿವಸ 4 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿಂದ ನಿರಂತರ ಸಾವುಗಳು. ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಬಂಧುಗಳಿಂದ ಒಂದು ವಿಷಯ ಕೇಳ್ತಾ ಇರ್ತೀವಿ. ಬೀದರ್ನಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿಂದ ನಿರಂತರ ಸಾವುಗಳು ಹೆಚ್ಚಾಗ್ತಾ ಇದೆ. ಹೃದಯಾಘಾತದ ಪ್ರಕರಣಗಳು ಯುವ ಸಮೂಹದಲ್ಲೇ ಹೆಚ್ಚಾಗ್ತಾ ಇದೆ. ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು, ಈ ಹೃದಯಾಘಾತ ಯುವ ಸಮೂಹವನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು. ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಇಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಈಗ ಸಡನ್ನಾಗಿ ಸತ್ತೋದ್ರು, ಹಾಗೆ ಹೀಗೆ ಅಂತ. ಈಗ ಟಿ ವಿನಲ್ಲಿ ಮೊನ್ನೆ ಬಂತು, ಹಾಸನದಲ್ಲಿ ಒಂದೇ ದಿವಸ 4 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹೃದಯಾಘಾತದಿಂದ ಮೃತಪಡ್ತಾಗಿದ್ದಾರೆ. ಹಾಸನದಲ್ಲಿ ಹೃದಯಾಘಾತದ ಮರಣ ಮೃದಂಗ ಯಾವ ತರ ಆಗಿದೆ ಅಂದ್ರೆ, ಕೇವಲ 40 ದಿನದಲ್ಲಿ 21 ಮಂದಿ ಹೃದಯಾಘಾತದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇರುತ್ತೆ, ಕೆಲವು ರೂಮರ್ಸ್ಗಳು ನಡೀತಿರುತ್ತೆ, ಕೆಲವು ಮಾಧ್ಯಮಗಳಲ್ಲಿ ಇಲ್ಲಸಲ್ಲದ ವಿಚಾರಗಳನ್ನು ಬಿತ್ತಾ ಇರ್ತಾರೆ, ನಿಮ್ಮ ಮನಸ್ಸಿಗೆ ಭಯಪಡಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾರ್ಟ್ ಅಟ್ಯಾಕ್ಗೆ ನಾನು ಕಂಡಂಥ ಅನುಭವದಲ್ಲಿ ತುಂಬ ಜನ ನೋಡ್ತಾ ಇರ್ತೀನಿ, ನನ್ನ ಹತ್ರ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನನ್ನ ತಿಳುವಿಕೆ ಮಟ್ಟದಲ್ಲಿ ಹೇಳೋದಾದರೆ, ಕೊರೋನಾ ಇಂಜೆಕ್ಷನ್ ತಗೊಂಡಿದ್ದಾರಲ್ಲ, ಅದಲ್ಲ, ಲೈಫ್ ಸ್ಟೈಲ್. ನಾವು ಈಗಿನ ಕಾಲಘಟ್ಟದಲ್ಲಿ ಬದುಕನ್ನು ಹೇಗೆ ನಾವು ಸಾಗಿಸುತ್ತಿದ್ದೇವೆ ಅನ್ನೋದು ತುಂಬ ಮುಖ್ಯ. ಇಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಸಹಜವಾಗಿ ಚಿಂತನೆ ಮಾಡಿರಿ, ಯುವಕರಲ್ಲಿ 2 ಗುಣಗಳಿರುತ್ತೆ. ಮೊದಲನೇ ಗುಣ ಏನಪ್ಪ ಅಂದರೆ ಲೇಸಿನೆಸ್. ತುಂಬ ಯುವಕರು ಬ್ಯಾಡ್ ಹ್ಯಾಬಿಟ್ಸ್, ಹಠ, ಸೋಮಾರಿತನ, ಸಾಧನೆ ಮಾಡಲ್ಲ, ದೇಹ ದಂಡಿಸಲ್ಲ, ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ, ಯಾವಾಗಲೂ ಮೊಬೈಲ್ ಇನ್ವಾಲ್ವ್ ಆಗಿರ್ತಾರೆ, ಟೆಂಪ್ರರಿ ಎಂಟರ್ಟೈನ್ಮೆಂಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಈ ಥರ ಸೋಮಾರಿಗಳಾಗಿರ್ತಾರೆ ಕೆಲವು ಯುವಕ ಯುವತಿಯರು. ಇನ್ನು ಕೆಲವರು ಟು ಎಕ್ಸ್ಟ್ರೀಮ್. ಹೇಗಪ್ಪ ಅಂದರೆ ತುಂಬ ಸ್ಟ್ರೆಸ್ಸು, ಬೇಗ ಬೇಗ ಸಾಧನೆ ಮಾಡಬೇಕು, ಬೇಗ ನಾವು ದುಡ್ಡು ಮಾಡಬೇಕು, ಬೇಗ ನಾವು ಶ್ರೀಮಂತರಾಗಬೇಕು, ಬೇಗ ಎಲ್ಲವನ್ನು ಅನುಭವಿಸ್ಬಿಡ್ಬೇಕು. ಒಳ್ಳೊಳ್ಳೆ ಫಾರಿನ್ ಟ್ರಿಪ್ ಮಾಡಬೇಕು, ಅಥವಾ ಅಲ್ಲಿ ಟ್ರಿಪ್ ಮಾಡಬೇಕು, ಇಲ್ಲಿ ಟ್ರಿಪ್ ಮಾಡಬೇಕು, ಒಳ್ಳೆ ಲಕ್ಸುರಿ ಬಟ್ಟೆ ಹಾಕಬೇಕು, ಒಳ್ಳೆ ಕಾರ್ ತಗೋಬೇಕು, ಒಳ್ಳೆ ಬೈಕ್ ತಗೋಬೇಕು, ನಾನು ತೋರಿಸ್ಕೋಬೇಕು. ಇದು ಒಂದು ರೀತಿಯಾದ ಮನಸ್ಥಿತಿ ಕೆಲವು ಯುವಕರಲ್ಲಿ. ದಿಸ್ ಈಸ್ ಎಕ್ಸ್ಟ್ರೀಮ್. ಇನ್ನೊಂದು ತುಂಬ ಸೋಮಾರಿತನ, ಲೇಸಿನೆಸ್ಸು. ಈ 2 ಕಾರಣಗಳಿಂದ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ. ಮೂಲ ಕಾರಣ ಒತ್ತಡ, ಸ್ಟ್ರೆಸ್. ಲೈಫ್ ಬಗ್ಗೆ ಸರಿಯಾಗಿ ಪ್ಲ್ಯಾನಿಂಗ್ ಇಲ್ಲ. ಜೀವನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು, ಸಂಬಂಧದ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು, ಪ್ರೀತಿ, ಸ್ನೇಹ, ಮಮತೆ, ಕರುಣೆ, ತ್ಯಾಗ, ಕಷ್ಟಪಡೋದು, ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥ ಕಲೆಯನ್ನು ಅವರು ಕಲ್ತಿಲ್ಲ. ಕೇವಲ ಪುಸ್ತಕದ ಬುಕ್ ವರ್ಮ್ ಅಂತ ಕರಿತೀವಿ, ವರ್ಕ್ ಆಲ್ಕೋಹಾಲಿಕ್ ಅಂತ ಕರಿತೀವಿ. ಬರೀ ಕೆಲಸ ಮಾಡಬೇಕು, ಬರೀ ಹಣ ಮಾಡಬೇಕು, ಈ ಥರ ಮನಸ್ಥಿತಿಯನ್ನು ನಾವು ಮಕ್ಕಳಲ್ಲಿ ತುಂಬ್ತಾ ಇದ್ದೀವಿ. ಸೊ ಎಲ್ಲ ಮೌಲ್ಯಗಳನ್ನು ನಾವು ಕಳ್ಕೊತಾ ಇದ್ದೀವಿ. ಆ ಮೌಲ್ಯಗಳು ಹೋದಾಗ ಈ ರೀತಿಯಾದ ಒತ್ತಡ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಹೊರಗಡೆ ಹೋಗಿ ನೋಡಿ, ಇದು ವಾಸ್ತವ ಸತ್ಯ. ಭಯ ಆಗುತ್ತೆ ಊಟ ಮಾಡೋಕ್ಕೆ. ಎಲ್ಲೆಲ್ಲಿ ಯಾವ್ಯಾವ ಕೆಮಿಕಲ್ಸ್ ಹಾಕಿರ್ತಾನೋ, ಅದರಲ್ಲೂ ಫುಟ್ಪಾತು, ಜಂಕ್ ಫುಡ್ಡು. ಫುಟ್ಪಾತಲ್ಲಿ ಎಲ್ಲ ಬರೋರೆಲ್ಲ ಬಡವರೇ, ಪಾಪ ಅಡುಗೆ ಮಾಡೋಕ್ಕೆ ಬರೋರು, ಹಳ್ಳಿಯಿಂದ ಬಂದುಬಿಟ್ಟಿರ್ತಾರೆ, ಜೀವನ ಕಟ್ಕೊತಾ ಇರ್ತಾರೆ. ಅವ್ರೇನು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗತ್ತಾ? ಹಾಕದ ಎಣ್ಣೆನೇ ಹಾಕ್ತಾ ಇರ್ತಾರೆ, ಅದರಲ್ಲೇ ಕರಿತಾ ಇರ್ತಾರೆ, ಅದೆಲ್ಲ ಈ ರುಚಿ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕ್ತಿರ್ತಾರೆ, ಈ ರುಚಿ ಸಿಗ್ತಾ ಇರ್ತಾರೆ. ಯುವಕರೆಲ್ಲ ಮರ್ತೋಗ್ಬಿಡ್ತಾರೆ, ಅವ್ರು ಟೈಮ್ ಇಲ್ಲ. ಕೆಲವ್ರಿಗೆ ಮನೇಲಿ ಅಡುಗೆ ಮಾಡೋಕ್ಕೆ ಟೈಮ್ ಇರೋದಿಲ್ಲ, ಹೋಗೋದು ಅಲ್ಲಿ ತಿನ್ನೋದು, ಚೆನ್ನಾಗಿ ಟೇಸ್ಟ್ ಇದೆ ಅಂತ. ಹೋಟ್ಲುಗಳಲ್ಲಿ ರೆಗ್ಯುಲರಾಗಿ ಊಟ ಮಾಡೋದು. ಹೋಟ್ಲಲ್ಲಿ ಊಟ ಮಾಡಬೇಕಾದ್ರೆ ನಿಮ್ಗೆ ಕೆಲವು ವಿಚಾರಗಳನ್ನು ಹೇಳೋಕ್ಕಾಗಲ್ಲ, ಒಂಥರ ಅಸಹ್ಯ ಅನಿಸುತ್ತೆ. ನಮ್ಗೆ ಗೊತ್ತಿರೋ ತರಕಾರಿ ಅಂಗಡಿಗೆ ಹೋಗ್ತೀವಿ, ಎಲ್ಲ ಹೋಟ್ಲಲ್ಲಿ ಆಗಲ್ಲ. ತರಕಾರಿ ಅಂಗಡಿಗೆ ಹೋಗಿ ಕೇಳಿದಾಗ ಏನ್ರಿ ಇಷ್ಟೊಂದು ವೇಸ್ಟ್ ಆಗಿದೆ ಅಲ್ಲ ಅಂತ ಹೇಳಿದ್ರೆ, ನನಗೆ ಪರಿಚಯಸ್ಥರು, ಯೋಗಕ್ಕೆ ಬಂದಿರೋರು, ಗುರುಜಿ ಇದೆಲ್ಲ ಹೋಟೆಲ್ಗೆ ಹೋಗುತ್ತೆ ಅಂತಾರೆ. ಯಾವುದಳ್ಳಿ ಒಣಗೋಗಿರೋದು, ಇನ್ನೇನು ಹಾಳಾಗ್ತಕ್ಕಂಥ ಪದಾರ್ಥಗಳು ಹೋಟ್ಲ್ಗಳು ಕೊಟ್ಬಿಡ್ತೀವಿ. ನಾವು ಎಷ್ಟು ರೇಟ್ ತಂದಿತ್ತೋ ಆ ರೇಟ್ ಸಿಗುತ್ತೆ, ನಮ್ಗೆ ಲಾಸ್ ಆಗಲ್ಲ, ಲಾಭ ಇಲ್ಲ ಅಷ್ಟನ್ನಿಂತ. ಇದು ಸತ್ಯ ಘಟನೆಗಳು. ಈ ರೀತಿ ಬೇಕಷ್ಟು ನಡೀತಾ ಇರುತ್ತೆ. ಈ ಸಣ್ಣ ಪುಟ್ಟ ಹೋಟ್ಲು ಮಾಡ್ತಾರಲ್ಲ, ಕ್ವಾಲಿಟಿ ತರಕಾರಿ ತಂದು ಎಲ್ಲಿ ಅಡುಗೆ ಮಾಡೋಕ್ಕಾಗತ್ತೆ ರೀ? ಅವ್ರಿಗೆ ಎಷ್ಟು ಲಾಭ ಸಿಗುತ್ತೆ ರೀ?
ಆದರೂ ಕೂಡ ಇದೆಲ್ಲ ಮಾಡ್ತಾರೆ. ಅಲ್ಲೋಗಿ ನಾವು ಊಟ ಮಾಡ್ತೀವಿ, ಬೇರೆ ಬೇರೆ ಹೋಟ್ಲಲ್ಲಿ ಮಾಡ್ತಾರೆ, ಎಲ್ಲರೂ ಹಣ ಮಾಡಬೇಕು, ಬೇಗ ಬೇಗ ಹಣ ಮಾಡಬೇಕು. ಈ ಥರ ಸ್ಟ್ರೆಸ್ ಜಾಸ್ತಿ. ಇದರ ಜೊತೆಗೆ ಸೋಷಲ್ ಸ್ಟ್ರೆಸ್ಸು, ಸಮಾಜದಲ್ಲಿ ತುಂಬ ಒತ್ತಡ. ಹೊರಗಡೆ ಹೋಗಿ ಎಲ್ಲೋದ್ರು, ನಾನು ನೆನ್ನೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ, ಅದಕ್ಕೆ ಇನ್ನೊಂದಿನ ವಿಡಿಯೋ ಎಲ್ಲ ಮಾಡಬೇಕು. ಬನಶಂಕರಿಯಿಂದ ಆಟೋದಲ್ಲಿ ಬರಬೇಕಾದ್ರೆ ಏನು ಒಂದು 20 ಆಟೋಗಳಿದ್ದಾರೆ, ಎಲ್ಲ ಆಟೋಗಳಿದೆ. ನಮ್ಮ ಏರಿಯಾಕ್ಕೆ, ನಮ್ಮ ಮನೆಗೆ ಬರೋಕ್ಕೆ ಬರೀ 50 ರೂಪಾಯಿ ಮೀಟ್ರ್ ಹಾಕಿದ್ರೆ ಆಗೋದು. ಆಯ್ತಪ್ಪ 70 ರೂಪಾಯಿ ಕೊಡ್ತೀನಿ ಅಂತ ಬರ್ತಾ ಇಲ್ಲ, 100 ರೂಪಾಯಿ ಕೊಡಲೇಬೇಕು ಅಂತ, ಎಲ್ಲ ನಾವು ಬರಲ್ಲ ಅಂತಾರೆ. ಸರಿ, ನಾನು 2 ಆಟೋದ ಅರ್ಜೆಂಟ್ ಬರಬೇಕು, ಬೆಳಗ್ಗೆ 10 ಗಂಟೆ ಆಗಿದೆ, ಮನೆಗೆ ಬರಬೇಕು. ಸರಿ, ಮನೆಯಲ್ಲಿ ಜೊತೆಯಲ್ಲಿ ಹೆಂಗಸ್ರಿದ್ದಾರೆ. ಒಂದು ಆಟೋ ಒಬ್ಬ ಹುಡುಗ ಬಂದ ಕೂತ್ಕೊಂಡ್ರೆ ಅವನು ಹುಡುಗನ ಮೇಲೆಲ್ಲ ಅಟ್ಯಾಕ್ ಮಾಡ್ತಿದ್ದ 4-5 ಜನ ಬಂದು. ನನಗೆ ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ, ಅರ್ಜೆಂಟ್ ಬಾತ್ರೂಮ್ಗೆ ಹೋಗ್ಬೇಕು, ನಾನು ಮನೆಗೆ ಬರಬೇಕು. ಅದೆಲ್ಲ ವಿಡಿಯೋ ಮಾಡಿ, ಇನ್ನಷ್ಟು ವಿಡಿಯೋ ಮಾಡಿ, ಪೊಲೀಸ್ ಕರೆಸಿ ಕಂಪ್ಲೇಂಟ್ ಕೊಟ್ಟು ಇದೆಲ್ಲ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ, ನಾನು ಬರಬೇಕು. ಅವರೇ ಇಲ್ಲ ಅಂತ ಜಗಳ ಮಾಡ್ತಾರೆ. ಅವನೇನೋ ಕೊನೆಗೆ ಅವನಿಗೆ 100 ರೂಪಾಯಿ ಕೊಟ್ಬಿಟ್ಟು ನಾನು ಬಂದು 50 ರೂಪಾಯಿ ಮೀಟ್ರ್ ಚಾರ್ಜ್ ಆಗೋದಲ್ಲಿ ಮೀಟ್ರೇ ಹಾಕಲ್ಲ. ನೋಡಿ, ಇದು ಸೋಷಲ್ ಸ್ಟ್ರೆಸ್. ಇದು ಹೇಗೆ, ಏನು ಯಾವ ಥರ ಸ್ಟ್ರೆಸ್ ಅಂದರೆ, ಜಸ್ಟ್ ಒಂದು 50 ಅಡಿ ದೂರ ಟ್ರಾಫಿಕ್ ಪೊಲೀಸ್ ನಿಂತಿದ್ದಾನೆ ಬನಶಂಕರಿ ದೇವಸ್ಥಾನದ ಪಕ್ಕದಲ್ಲಿ. ಯಾವಾಗ್ಲಾರ ಹೋಗಿ, ಏನು ಸುಮೋಟೋ ಕೇಸ್ ಹಾಕೋದು ಬೇಕಾಗಿಲ್ಲ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೋದ್ರೆ ಅವ್ರು ಮಾಡ್ತಕ್ಕಂಥ ಅನ್ಯಾಯ ಗೊತ್ತಾಗುತ್ತೆ. ನಮ್ಮ ವ್ಯವಸ್ಥೆ ಅಷ್ಟೊಂದು ಹದಗೆಟ್ಟಿದೆ. ಇಂದ ಹದಗೆಟ್ಟ ವ್ಯವಸ್ಥೆಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಲ್ಲ ಕಡೆ ಒತ್ತಡ. ನಾಳೆನೇ ಹೋಗ್ರಿ, ಚಾಲೆಂಜ್ ಮಾಡ್ತೀನಿ, ಸುಮ್ಮನೆ ಒಬ್ಬರು ಒಂದು ಕ್ಯಾಮ್ರಾ ಇಟ್ಕೊಂಡು ಹೋಗ್ರಿ, ಎಷ್ಟು ಜನ ಮೋಸ ಮಾಡ್ತಾರ್ರಿ. ಆ ಒತ್ತಡದಲ್ಲಿ ಬದುಕು ಸಾಕ್ತಾ ಇದೆ. ಆಗ ನಮಗೇನಾಗುತ್ತೆ, ಬೇಸರ ಆಗುತ್ತೆ. ಬಡವ್ರುಗಳಿಗೆ ಏನಾಗುತ್ತೆ, ಅವಾಗೆಲ್ಲ ಎಷ್ಟೊಂದು ತೊಂದರೆ ಆಗುತ್ತೆ. ಈ ಸಿಚುವೇಶನ್ ಫೇಸ್ ಮಾಡಬೇಕು. ಬರೀ 20-30 ಅಡಿ ದೂರದ ಪೊಲೀಸ್ ಇದನ್ನು ಏನೂ ಮಾಡೋಕ್ಕಾಗಲ್ಲ. ಯಾವತ್ತೋ ಒಂದಿನ RTO ಹೋದವ್ರು ಬಂದ್ಬಿಡ್ತಾರೆ, ಗೊತ್ತಲ್ಲ RTO ಬಂದ್ರೆ ಆ ಸ್ಥಿತಿ ಹೆಂಗಿರುತ್ತೆ, ಮನಸ್ಥಿತಿ. ಬಂದ್ಬಿಟ್ಟು ಒಂದಷ್ಟು ಜನ ಕೇಸ್ ಹಾಕ್ತಾರೆ, ಹೋಗ್ತಾರೆ, ಟಿವಿಲಿ ಬಂದ್ಬಿಡುತ್ತೆ, ಮುಚ್ಚೋಯ್ತು. ಪ್ರತಿದಿನ ಸೋಷಿಯಲ್ ಸ್ಟ್ರೆಸ್ ಜಾಸ್ತಿ. ಎಲ್ಲ ಕಡೆ ಅನ್ಯಾಯಗಳು ಜಾಸ್ತಿ ಆಗ್ತಾ ಇದೆ. ಸಾಮಾಜಿಕವಾಗಿ ಅನ್ಯಾಯ, ರಾಜಕೀಯವಾಗಿ ಅನ್ಯಾಯ, ಆಧ್ಯಾತ್ಮಿಕ ಅನ್ಯಾಯ, ಮೌಢ್ಯವನ್ನು ಬಿತ್ತುತ್ತಾ ಇದ್ದಾರೆ. ಜನಗಳಲ್ಲಿ ಮೌಢ್ಯವನ್ನು ಬಿತ್ತಿ ಎಷ್ಟೊಂದು ಜನ, ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನೋಡಿ, ಆಷಾಢ ಮಾಸದಲ್ಲಿ ಶುಕ್ರವಾರ ಏನು ರಶ್ಶು, ಅಲ್ಲಿ ಟೆನ್ಷನ್ನು. ದೇವರು ಕೂಡ ಟೆನ್ಷನ್ ಹೋಗ್ಲಾಡ್ಸೋಕ್ಕಾಗಲ್ಲ. ಈ ಸ್ಪಿರಿಚುವಲ್ ಟೆನ್ಷನ್, ಸೋಷಿಯಲ್ ಟೆನ್ಷನ್, ಪೊಲಿಟಿಕಲ್ ಟೆನ್ಷನ್, ಪರ್ಸನಲ್ ಟೆನ್ಷನ್ ಅಂಡ್ ಲಿವಿಂಗ್ ಟೆನ್ಷನ್. ಎಲ್ಲ ಒತ್ತಡದ ಬದುಕಿನಲ್ಲಿ ಬದುಕು ಸಾಗುವಾಗ ಹಾರ್ಟ್ ಅಟ್ಯಾಕ್ ಕಾಮನ್. ಈಗ ಬೇಗ ಗೊತ್ತಾಗ್ಬಿಡುತ್ತೆ. ಮೊದಲೆಲ್ಲ ತುಂಬ ಜನಕ್ಕೆ ಆಗ್ತಾ ಇತ್ತು. ಒತ್ತಡಗಳಿಂದ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಆಯ್ತಪ್ಪ, ಬರೀ ಈಗ ಇದು ಮಾತಾಡಿದ್ರೆ ಅರ್ಧ ಗಂಟೆ ಮಾತಾಡ್ಬೋದು. ಇನ್ನು ದೊಡ್ಡ ಟೆನ್ಷನ್ ಫ್ಯೂಚರಲ್ಲಿ ಬರೋಕ್ಕೆ ಹೋಗುತ್ತೆ. ಅನ್ಯ ಧರ್ಮೀಯರಿಂದ ಸಮಸ್ಯೆಗಳು. ಯಾಕಂದರೆ ಆ ಧರ್ಮದ ಹೆಸರನ್ನು ಹೇಳೋಕ್ಕಾಗಲ್ಲ. ಹೇಳಿದ್ರೆ ಗಲಾಟೆ ಮಾಡ್ತಾರೆ. ಯಾವ ರೀತಿ ಗಲಾಟೆ ಮಾಡ್ತಾರೆ ಗೊತ್ತಾ? ಯಾವನೋ ಪೋಖ್ಲಿ ಕೂತಿರ್ತಾನೆ, ಅವನೊಂದು ಆಗ್ತಾನೆ, ಕೇಸ್ ಬರೆದಾಕ್ತಾನೆ. ಏನಂತ? ಧರ್ಮ ನಿಂದನೆ. ಪೊಲೀಸ್ನ ಸಿಕ್ಕರು ಸಾಕು, ಬಂದು ಇಟ್ಕೊಂಡು ಹೋಗ್ತಾರೆ. ಹಂಗೆ ಹಿಡಿಯೋಕೆ ಹೊರ 1000 ಕೇಸ್ಗಳು ದಿನ ಸಿಗ್ತವೆ, ಹೋಗಲ್ಲ. ಧರ್ಮ ನಿಂದನೆ ಕೇಸು, ಧರ್ಮದ ಹೆಸರು ಹೇಳಂಗಿಲ್ಲ. ನೆಕ್ಸ್ಟ್ ಅದು ದೊಡ್ಡ ಸಿಸ್ಟು. ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗಳು ಈ ಒತ್ತಡದಲ್ಲಿ ಬದುಕಬೇಕು. ಅನ್ಯ ಧರ್ಮೀಯರಿಂದ ಸಮಸ್ಯೆಗಳು ಶುರುವಾಗ್ತವೆ. ಅನ್ಯ ಧರ್ಮೀಯರಿಗೆ ರಾಜಕಾರಣಿಗಳ ತುಂಬ ಸಪೋರ್ಟ್ ಇರುತ್ತೆ. ಸ್ವಾರ್ಥಕ್ಕೆ, ಅವರ ಸ್ವಾರ್ಥದ ಬದುಕಿಗಾಗಿ ಹಣ ಮಾಡೋದಕ್ಕೋಸ್ಕರವಾಗಿ ಅವರು ಅದಕ್ಕೆ ಸಪೋರ್ಟ್ ಕೊಡ್ತಾರೆ. ಇದೊಂದು ದೊಡ್ಡ ಸ್ಟ್ರೆಸ್ಸು. ನೋಡ್ರಿ ಎಷ್ಟೊಂದು ಒತ್ತಡ ಇದೆ. ಇಷ್ಟೆಲ್ಲ ಒತ್ತಡಗಳಲ್ಲಿ ಈ ಪ್ರೀತಿ ತುಂಬಿದ ಪುಟ್ಟ ಹೃದಯ ಹೇಗೆ ಬದುಕಕ್ಕಾಗತ್ತೆ? ಇದು ನಮ್ಮ ಸಾಮಾಜಿಕ ಸ್ಥಿತಿ. ಇಷ್ಟು ಸುಮ್ಮನೆ ಸರಳವಾಗಿ ಹೇಳಿದ್ದೀನಿ. ಇದರಿಂದ ಹೊರಗಡೆ ಬರೋದು ಹೇಗೆ, ಇದು ತುಂಬ ಮುಖ್ಯ. ಪರಿಹಾರ ತುಂಬ ಸಿಂಪಲ್. ಯುವಕರು ಬೇರೆ ಯಾರೇ ಆಗಲಿ ಸೋಮಾರಿತನವನ್ನು ಬಿಡಿ, ಚಟಗಳನ್ನು ಬಿಡಿ, ಬದುಕನ್ನು ಅರ್ಥ ಮಾಡ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಹೇಗೆ ಬದುಕ್ತಾ ಇದ್ರು, ಈಗ ಬದುಕು ಹೇಗಿದೆ, ಈಗ ಎಷ್ಟು ಒತ್ತಡದ ಬದುಕಿದೆ. ಸೊ ಆ ಒತ್ತಡದಿಂದ ಮುಕ್ತರಾಗಬೇಕಂದ್ರೆ ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಅಂದರೆ ಸಾಧ್ಯವಾದಷ್ಟು ಕಷ್ಟ ಆದರೂ ಪರವಾಗಿಲ್ಲ, ದೇಹದಿಂದ ಬೆವರು ಬರೋ ರೀತಿ ಅಟ್ಲೀಸ್ಟ್ ವಾಕಿಂಗು, ಜಾಗಿಂಗು, ಯೋಗ, ಯಾವುದು ಜಿಮ್ಮು, ಪ್ರತಿಯೊಂದು ನಿಮ್ಮ ಹಣಕಾಸಿನ ಅನುಕೂಲಕ್ಕೆ ತಕ್ಕಂತೆ ಯಾವುದಾದ್ರು ಒಂದು ವ್ಯಾಯಾಮವನ್ನು ರೂಢಿಸಿಕೊಳ್ಳಿ. ವ್ಯಾಯಾಮಕ್ಕೆ ತಕ್ಕಂತೆ ಒಳ್ಳೆ ಆಹಾರ, ಇದು ತುಂಬ ಮುಖ್ಯ. ತುಂಬ ಜನಕ್ಕೆ ಆರೋಗ್ಯ ಹಾಳಾಗ್ತಾ ಇರೋದೇ ಜಂಕ್ ಫುಡ್ಡಿಂದ, ಔಟ್ಸೈಡ್ ಫುಡ್ಡಿಂದ. ಮನೇಲೇ ಮಾಡ್ಕೊಂಡು ತಿಂದ್ರಿ. ನಿಮ್ಗೆ ಯಾವ ಸಮಸ್ಯೆಗಳು ಸ್ವಲ್ಪ ಆಯಿತು, ಏನಿಲ್ಲ, ಒಂದು ಸುಮ್ಮನೆ ರೊಟ್ಟಿ ಹಾಕೋದು ಕಲ್ತ್ಕೊಳ್ಳಿ, ರೊಟ್ಟಿ ಮಾಡೋದು ಕಲ್ತ್ಕೊಳ್ಳಿ, ಒಂದು ಚಟ್ನಿ ಹಾಕೊಂಡು ತಿನ್ಬಿ, ಏನಿಲ್ಲ ಒಂದು ಈರುಳ್ಳಿ ಮೆಣಸಕಾಯಿ ತಗೊಂಡು ತಿಂದ್ಬಿಡ್ಬೋದು, ಒಂದು ಲೋಟ ಮಜ್ಜಿಗೆ ಕುಡಿದ್ಬಿಡ್ಬೋದು, ಸಾಕು ಹೆಲ್ತು. ಸೊ ಹೀಗೆ ಹೆಲ್ತ್ ಕಾನ್ಸಿಯಸ್ ಬರಬೇಕು. ಸರಳವಾಗಿ ಬರೀ ಒಂದು ಬೇಳೆ ಬೇಯಿಸ್ಬಿಟ್ಟು, ಮೆಣಸಕಾಯಿ ಬೇಯಿಸ್ಬಿಟ್ಟು, ಒಂದು ಸ್ವಲ್ಪ ಅದಕ್ಕೆ ಹುಣಸೆ ಹಣ್ಣು ಹಾಕೊಂಡು ಕಿವುಚ್ಬಿಟ್ಟು ಒಂದು ಮುದ್ದೆ ಮಾಡಿಕೊಂಡ್ರು ನಡೆದೋಗ್ಬಿಡುತ್ತೆ ಜೀವನ. ಅಂದರೆ ಸರಳವಾಗಿ ಆಹಾರ ಪದ್ಧತಿಯನ್ನು ಮಾಡ್ಕೊಳ್ಳತಕ್ಕಂಥ ಕಲೆಯನ್ನು ಕಲೀರಿ. ಆ ಅಡುಗೆ ಮಾಡೋದೇ ಸೋಮಾರಿತನ ಅಂದ್ಕೊಂಡ್ರೆ ಅನಾರೋಗ್ಯ ಗ್ಯಾರಂಟಿ.
ಸೊ ಮೊದಲನೇದು ಎಕ್ಸಸೈಸ್, ಎರಡನೇದು ಅಡುಗೆ, ಮೂರನೇದು ಮನಸ್ಥಿತಿ. ಸಂಜೆ ಯಾವ್ದಾರು ಒಂದು ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿ, ಒಂದು 20 ನಿಮಿಷ ಧ್ಯಾನ ಮಾಡಿ, ಮೊಬೈಲ್ ಮೂಲೆಗಿಡಿ. ಅದು ಕಲಿಯೋಕೆ ಉಪಯೋಗಿಸ್ಕೊಳ್ಳಿ ಮೊಬೈಲ್ನ. ಮೊಬೈಲ್ ಏನಕ್ಕಪ್ಪನ ಕಲಿಯುವಿಕೆಗೆ ಅಷ್ಟೇ, ಎಂಟರ್ಟೈನ್ಮೆಂಟ್ಗಲ್ಲ. ಕಣ್ಣಿಗೆಲ್ಲ ಸ್ಟ್ರೈನ್ ಆಗುತ್ತೆ, ಅದೊಂದು ದೊಡ್ಡ ಕತೆ. ಸೊ ಥರ್ಡ್ ಈಸ್ ರೆಸ್ಟ್, ಕ್ವಾಲಿಟಿ ಸ್ಲೀಪ್, ಲಿಮಿಟೇಷನ್. ಅದರಲ್ಲಿ ಅತಿಯಾಗಿ ನಿದ್ರೆ ಮಾಡೋದು ಕೂಡ ಅನಾರೋಗ್ಯ, ರಾತ್ರಿಯೆಲ್ಲ ನಿದ್ಗೆಡೋದು ಕೂಡ ಅನಾರೋಗ್ಯ. ಕರೆಕ್ಟಾಗಿ ಪ್ರಕೃತಿಯ ನಿಯಮವನ್ನು ಪರಿಪಾಲನೆ ಮಾಡಿ ಬೇಗ ಮಲ್ಕೊಳ್ಳಿ, ಬೇಗ ಎದ್ದೇಳಿ. ಇದೇನು ಎಲ್ಲ ಮುತ್ತಾತನ ಕಾಲದಿಂದ ಇದೇ ಡೈಲಾಗ್ ಹೇಳ್ತಾರೆ, ಜನಕ್ಕೆ ಅರ್ಥ ಆಗಲ್ಲ. ಈ ರೀತಿ ಸರಳ ಸೊಲ್ಯೂಷನ್ಸ್ ಮಾಡ್ಕೊಳ್ಳಿ. ಮೊದಲನೇದು ಎಕ್ಸಸೈಸ್, ಎರಡನೇದು ಗುಡ್ ಫುಡ್, ಮೂರನೇದು ರಿಲ್ಯಾಕ್ಸೇಷನ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇಷ್ಟು ಸಾಕು, ನಿಮಗೆ ಖಂಡಿತ ಜ್ಞಾನ ಇದೆ. ಈ ದಿಶೆಯಲ್ಲಿ ಯೋಚನೆ ಮಾಡಿ, ಸಮಾಜದಲ್ಲಿ ನಡೀತಕ್ಕಂಥ ಎಲ್ಲ ಒತ್ತಡಗಳನ್ನು ಮುಕ್ತರಾಗಿ ಸ್ವಲ್ಪ ಧ್ಯಾನ ಮಾಡಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.